ಬಿಟ್ಟಾರಪ್ಪ ಹುಚ್ಚರಾಗಿ ಬಿಟ್ಟಾರ ತಮ್ಮ ಮಗಳ ಪ್ರೀತಿಯಾಗ ಏನಾರ ಆಗೋದಕ್ಬೇಡ್ರಿ ಒಟ್ಟ ನಮ್ಮ ಕೈಯಾಗ ಒಂದು ಹೆಣ್ಣು ಕೆಲ್ಸಕ್ಕೆ ಬಂತಲ್ಲ ಸಾಕು ಏನ್ ಮುಖ ರೀ ನಮ್ಗ ಗುಣ ಮುಖ ಚಾಕ ಖಾರ ಹಾಕಿನಿ ಮೊನ್ನೆ ಸಾರಿಗೆ ಸಕ್ರಿ ಹಾಕುವಂತ ಬಂದೈತಿ ಏನು ರೂಪ ರೀ ನಮ್ ಗಂಗೊಂಡ್ ರೂಪ ಮಲೆನಾಡ ಎನ್ನ ಮೈ ಬಣ್ಣ ಬಲು ಚೆನ್ನ ನಡೆಸನ್ನ ನಮ್ಮ ಸೋತೆಲಿ ಚಿನ್ನ ಮಲೆನಾಡ ಎನ್ನ ಮೈ ಬಣ್ಣ ನನ್ನ ಪ್ರೀತಿಗೆ ತಂದೆ ನಿನ್ನ ಗುಂಡಿ ಬಯಗೈಯಡೆ ಅಯ್ಯ ತಾಯಿ ನೀವ್ ಇಲ್ಲೇ ಅದಿರನ್ರಿ ಭಟ್ರ ಯಾಕೆ ಗಂಗು ನಾನ್ ಐತಿಲ್ರಿ ಹುಡುಕಿದ್ಯಾ ಭಟ್ರ ನಾನು ನಿಮ್ಮನ್ನ ಹುಡುಕಾಡಕತ್ತಿದ್ದೀನ್ರಿ ಯಾಕೆ ಹುಡುಕಿದ್ಯಾ ಅಲ್ಲಿ ನಮ್ಮಂತ ಬಡವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಕೊಡ್ಸಿರಂದ ಮ್ಯಾಗ ನಿಮ್ಮಂತ ದೇವ್ರಂತ ಮನುಷ್ಯರನ್ನ ಹಂಗ ಬಿಡಕ್ಕಾಗತ್ತನ್ರಿ ಮತ್ತೆ ಏನ್ ಮಾಡ್ಬೇಕಂತ ಮಾಡಿದ್ಯಾ ಯವ್ವ ಅಯ್ಯ ಭಟ್ರ ನಿಮ್ಮನ್ನ ಕರ್ಕೊಂಡು ಹೋಗಿ ನಾನೇನ್ ಮಾಡಿಲ್ರಿ ಮನ್ಯಾಗ ನಮ್ಮವ್ವ ಅದಾಳಲ್ರಿ ನಾನ್ ಕರ್ಕೊಂಡು ಬಾ ಊಟಕ್ಕೆ ಕಾಣ್ತಾಳ್ರಿ ಊಟಕ್ಕೆ ಕರ್ಕೊಂಡು ಬಂದ ಹುನ್ರಿ ಹುನ್ರಿ ಹುಚ್ಚಿ ಅಲ್ಲ ಹುಚ್ಚಿ ಮಾಲಿಗೆ ಅಪ್ಪನ ಕಿತ್ಲಿಗೆ ಬಾಯಿ ಹಚ್ಚಿ ಅಲ್ಲ ಇಟ್ಟು ಕೆಲಸ ಹಚ್ಚಿದ್ದಕ್ಕ ಊಟ ಉಪಚಾರ ನಾನು ಇನ್ನೂ ನಿನಗೆ ಎಂತೆಂತ ಕೆಲಸ ಹಚ್ಚಾಮದೀನು ಗೊತ್ತಿಲ್ಲ ನಿನಗ ಪಗಾರ ಹೆಚ್ಚಿಗೆ ಮಾಡ್ಸಾಮದೀನಿ ದೊಡ್ಡ ದೊಡ್ಡ ಕೆಲಸ ಹಚ್ಚಾಮದೀನಿ ಅವಾಗ ಬೇಕಾದ ಊಟ ಉಪಚಾರ ಸತ್ಕಾರ ಸಮಾರಂಭ ಮತ್ತ ನಿನ್ನ ಮನಸ್ಸಿಗೆ ಬಂದ್ರ ಒಂದು ಕೊಳೆ ಮಾಲೆ ಹಾಕಂತ
ಬಂದು ಬಡ್ಕೊಳಕತ್ತಿ ಅಂದ ಮ್ಯಾಲ ನಾನು ಊಟಕ್ಕೆ ಬರ್ತೀನಿ, ನಿನ್ನ ಮುಂದೆ ತರ್ತೀನಿ, ನಿನ್ನ ಚಲೋ ಹಾದಿಗೆ ಹಚ್ತೀನಿ. ಶಕ್ತಿ ನನ್ನಲ್ಲಿಲ್ಲ. ಸರಿ, ಹ್ಞೂನ್ರಿ ಭಟ್ರ, ನಾನ್ ಮಾತ್ರ ಐತಿಲ್ಲ ನಿಮ್ಮನ್ನ ಅಷ್ಟ ನಂಬ್ತೀನಿ ನೋಡ್ರಿ, ಮತ್ಯಾರನ್ನ ನಂಬಂಗೇ ಇಲ್ಲ. ನಂಬ ಗಂಗು, ನಂಬ. ನಿನಗೆ ಈ ಕೆಲಸ ಹಚ್ಬೇಕಾದ್ರೆ ಎಷ್ಟು ತ್ರಾಸ ತಗೊಂಡೆ ಗೊತ್ತೈತೇನ? ಹೌದ್ರಿ ಭಟ್ರ, ನೀವಂತಂದು ಈ ಕೆಲಸ ಆಗಿದ್ರಿ, ನಾನು ಮತ್ಯಾರನ್ನು ಹಾಕಿದ್ದಿಲ್ರಿ ಈ ಕೆಲಸ. ಹೋಗ್ಲಿ ಬಿಡಿ ಗಂಗು. ಇಲ್ಲ ಒಂದ್ ವಾರ ನಮ್ ಸಾವುಕಾರ ಊರಾಗ ಇರ್ಬಲ್ಲ, ಅದಕ್ಕ ನಮ್ ಸಾವುಕಾರ ಮಗಳು ಒಬ್ಬಾಕಿ ಅಕ್ಕಳ ಮನ್ಯಾಗ. ಮತ್ತ ನಿನ್ನೂ ಹಾಸಿಗೆ ತಂದ ನಮ್ ಸಾವುಕಾರ ಮನೆ ಒಳಗ್ ಬಿಡಲ್ಲ. ಮತ್ತ ನಾನು ಅಲ್ಲೇ ಮಕ್ಕೋಬೇಕು ಅಂತ ಅಲ್ಲ, ಅವ್ರು ಪಗಾರ ಕೊಡ್ತಾರ ಅಂದ್ಮೇಲೆ ಅವ್ರು ಎಲ್ಲಿ ಮಕ್ಕಳು ಅಂತಾರ ಅಲ್ಲಿ ಮಕ್ಕೋಬೇಕಂತ. ಆಯ್ತ್ರಿ, ನೀವ್ ಹೇಳ್ದಂಗೇನೋ ಕೇಳ್ತೀನ್ರಿ, ಆದ್ರ ನಾನು ಒಬ್ಬೇಕ್ ನಮ್ಮ ಮಕ್ಕೋನೋದಂದ್ರೆ ಹೆಂಗ್ರಿ ಭಟ್ರ? ಕೇಳ ಕೈಯಾಡ್ಸಿದಂದ್ರ ನಾ ಅಲ್ಲೇ ಇರ್ತೀನಿ. ಅಯ್ಯ ಭಟ್ರ, ನೀವ್ ಅಲ್ಲೇ ಇರ್ತೀನಿ ಅಂದ್ರೆ ನಾನರ ಯಾಕೆ ಅಂಜಾಕ್ ಹೋಗಿಲ್ರಿ? ಆಯ್ತು ಗಂಡು. ಇದು ಒಂದು ಬಗೆಯಲ್ಲ, ಒಂದು ಅಗ್ನಿ ಮಸ್ತ್ ಆದಂತ ಒಂದು ವ್ಯವಸ್ಥೆ. ಆನೆ ಮಾಡಿ ಹೊಡೆದನ ಗೆಳತಿ ನಿನ್ನ ಚಾಲಿಸ ಮಾರೈತಿ. ಒಬ್ಬನು ಕೂಡ ಇನ್ನು ಚಂದಂಗ ಇಲ್ಲಂದ್ರನಿ ಹೋಗತೈತಿ ನಡು ಬೀದ್ಯಾಗ. ಜಲ್ಸೆ ಜಲ್ಸೆ ಭಟ್ರ, ಏನೋ ಕಂಡೀಷನ್ ಅಂದ್ರಲ್ಲ, ಹೇಳ್ರಿ. ಗಂಗು, ಹೇಳ್ರಿ. ಇಲ್ಲ ನಮ್ ಸಾವುಕಾರ ಮನ್ಯಾಗ ಒಂದ್ ವಾರ ನಮ್ ಸಾವುಕಾರ ಮನ್ಯಾಗ ಇರ್ಬೋದು. ಹ್ಞೂನ್ರಿ ನಿನ್ನ ಆಸ್ತಿ ತಂದಲ್ಲೇ ನಮ್ ಸಾವುಕಾರ ಮನೆಗೆ ಹೋಗಿದ್ರಲ್ಲ. ಮತ್ತೆ ಗೌಡ್ರ ಭಟ್ರ, ಅದನ್ನೆಲ್ಲ ಹೇಳಿನ್ರಿ. ಇಲ್ಲ, ಏನೊಂದು ಮಾತು, ನಮ್ಮ ಸಾವುಕಾರ ಮನ್ಯಾಗ ಏನಾರ ಅನ್ಯಾಯ ಅತ್ಯಾಚಾರ ಆದ್ರೂ ಏನು ನೋಡ್ಲಾರ್ದಂಗೆ ಆಯ್ತ್ರಿ ಭಟ್ರ, ನೀವೆಲ್ಲ ಹೇಳಿರಂದ ಮ್ಯಾಗ ನಾನ್ ಯಾಕೆ ಎತ್ತಾಕ್ ಹೋಗಲ್ರಿ?
ಇಲ್ಲ 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 ರೀ ನಾನಂತೂ ಎತ್ತಂಗೆ ಇಲ್ರಿ ನನ್ನ ಕೆಲಸದ್ದು ನಾನಂತೂ ಕಣ್ಣು ಮುಚ್ಚಿ ಕೆಲಸ ಯಾಕಂದ್ರ ಮಾಡ್ತೀನಿ ಸಾವುಕಾರ ಕಣ್ ಮುಟ್ಕೊಂಡ್ ತಿರ್ಗಾಡಿ ಸಾವುಕಾರ ಕೊಟ್ಟದ್ದನ್ನ ಇಸ್ಕೊಂಡು ಅವ್ರು ಕೊಟ್ಟದ್ದನ್ನ ಜಕ್ಕೊಂಡು ಕುಂದ್ರು ನಾವು ಮನೆ ಮೇಲೆ ಕೆಲಸ ಅವ್ರು ನಮ್ಗೆ ಹೊಟ್ಟಿಗೆ ಬಟ್ಟಿಗೆ ಆಗೋಂಗ್ ಕೊಡ್ತಾರಂದ್ರ ನಾವ್ ಯಾಕೆ ಜಕ್ಕೋಬೇಕ್ರಿ ಏ ಜಗ್ಗೋಬೇಕ ಜಗ್ಬೇಕ ಮತ್ತ ಜಗ್ಗುದು ನಿಮ್ಮ ಮನಸ್ಸು ಮಾಡ್ಲಾರ್ದ ಮತ್ತೆ ಯಾರು ಮಾಡ್ತಾರ ನೋಡ್ರಿ ಬೆಟ್ರ ಏನ್ ಅವ್ರ ಏನ್ ದೊಡ್ಡ ಗಳಿಸಿರ್ತಾರ ಹೌದೌದು ಅವ್ರು ನಮ್ಮಂತಾರ ಬಡವ್ರ ಗೋಣ್ ಮುರ್ದ ಗಳಿಸಿರ್ತಾರ ಹೌದ್ರಿ ಅವ್ರ ಜಗ್ಗಿದ್ರೆ ಏನ್ ತಪ್ಪೈತಿ ಆಯ್ತ್ರಿ ಭಟ್ರ ನೀವು ಜಗ್ಗು ಕೆಲಸ ಮಾಡ್ರಿ ಆದ್ರೆ ನೀವು ಮಾತ್ರ ನನಗೋಸ್ಕರ ಅದೀರಿಲ್ಲ ಅಂದ್ರ ನೀನು ನಂದು ಜಗ್ತೀಯ ಜಗ್ಗ ಜಗ್ಗ ಭಟ್ರ ನೀವು ತಪ್ಪು ತಿಳ್ಕೊಳಕತ್ತೀರಿ ತಿಳ್ಕೋರಿ ನೀವು ನಮ್ಮನ್ನ ಒಂದು ಹಾದಿಗೆ ಹಚ್ಚುತ್ತೀರಂದ್ರ ಚಾಚ್ ಒಬ್ರು ಕೊಲ್ಲಿಸ್ಕೋಬೇಕ್ರಿ ನಾವು ಅಲ್ಲ ನಾ ಏನ್ ತಪ್ಪು ತಿಳ್ಕೊಂಡೆ ಜಗ್ಗೋದಂದ್ರೆ ಏನು ತಿಳ್ಕೊಂಡೀನಿ ಅದ ರೊಕ್ಕ ಬೆಳ್ಳಿ ಬಂಗಾರ ಹುಡ್ರಿ ಬಿಟ್ರ ಏನ್ರಿ ಅದನ್ನ ಬಂದ್ ಮಾಡೋದು ಏನಾರ ತಿಳ್ಕೊಂಡ್ರೆ ಏನಾರ ತಿಳ್ಕೊಂತೀವಿ ಅಲ್ಲ ನೀನು ಯಾಕೆ ನನಗೆ ಹುಚ್ಚ ಹುಚ್ಚಿ ಕ್ಯಾನೇಕದಿ ಕೈ ಮುಂದ್ ಮಾಡ ಮಾಡೀನ್ರಿ ಮಾಡಿದ್ರೆ ಕೈ ಮುಂದ ಗಟ್ಟಂಗ ಉಟ್ಕೋ ಸಾಕ ಬೇಕ ಭಟ್ರ ಇನ್ನೊಂದ್ ಸ್ವಲ್ಪ ಇದ್ರ ಕೊಡ್ರಿ ಜಗ್ಗ 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 ಹುಚ್ಚ ಮಂಗೆ ಸರಿ ಟೈಮ್ ಅಂತ ಖರೆ ಹಂಗ 6 ತಿಂಗಳು ರೀಚಾರ್ಜ್ ಆತ್ ನೋಡಿ ಈಗ ನಮ್ಗೆ ಇನ್ನು 6 ತಿಂಗಳು ಚಾರ್ಜ್ ಮಾಡ್ಬೇಕಾಗಿಲ್ಲ ನಾವು ಇದೇನು ಸ್ವಾಮಿ ಮನೆಯಲ್ಲಿ ಹುಷಾರಿಲ್ಲದ ಟೈಮ್ನಲ್ಲಿದ್ರು 2 ದಿನ ರಜೆಯನ್ನು ತಗೊಂಡು ಮನೆಯಲ್ಲಿ ರೆಸ್ಟ್ ಮಾಡಿದ್ರು. ರಜಾ ನನಗೆ ರಜಾ ಕೊಡುವಷ್ಟು ಕರುಣ ಮೂರ್ತಿ ಅಲ್ಲ ಶಾಂತ ನಮ್ಮ ಜೀವನ. ತಾವು ಕೊಡುವ ಪದಾರದ ಪ್ರಭಾವ ಬಳಸಿ ನಮ್ಮ ಹೆಣವನ್ನು ದುಡಿಸಿಕೊಳ್ಳುವ ಜೀವ ಇರುವುದೇ ದುಡಿಯುವುದಕ್ಕೆ ತಿನ್ನುವುದಕ್ಕೆ. ಅದೇ ಜೀವಕ್ಕೆ ಅಪಾಯವಿದೆ ಅಂದಾಗ ನೀವು ಈ ರೀತಿ ದುಡಿಯುವುದು ಬೇಡ. ನಾವು ಉಪವಾಸ ಬಿದ್ದರೂ ಚಿಂತೆ ಇಲ್ಲ. 2 ದಿನ ರಜೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ನಾನಲ್ಲಿ ರಜಾ ಹಾಕುವುದು ನನ್ನ ನೌಕರಿಗೆ ನೀರಳಿಸುವುದು ಎರಡು ಒಂದೇ. ಸ್ವಲ್ಪವೂ ಕೂಡ ಸುಮ್ಮನಿರದೆ ತೋಟ ಕೊಡುತ್ತಿರುವ ಶ್ರೀಮಂತರು ನನಗೆ ರಜಾ ಕೊಡುವುದಿಲ್ಲ ಶಾಂತ, ರಜಾ ಕೊಡುವುದಿಲ್ಲ. ಹಾಗಾದ್ರೆ ನೀವು ಆ ಕೆಲಸವನ್ನು ಬಿಟ್ಟು ಬಿಡಿ, ಬೇರೆ ಎಲ್ಲಿಯಾದ್ರೂ ನೋಡಿದ್ರಾಯ್ತು. ಕೆಲಸವಿಲ್ಲದೆ ಅನೇಕ ಜನ ಬೀದಿ ಬೀದಿ ಅಲಿಯುತ್ತಿರುವುದನ್ನು ನೋಡಿಲ್ಲವೇ ಅಂದಾಗ ನನಗೆಲ್ಲಿ ಕೆಲಸ ಸಿಗಬೇಕು? ಅದು ಅಲ್ಲದೆ ಈ ತಿಂಗಳು ಪ್ರವೀಣನ ಫೀ ಕೂಡ ಕಟ್ಟಬೇಕು ಅಂದಾಗ ಕೆಲಸ ಬಿಟ್ಟರೆ ಆಗುತ್ತದೆ. ನೀವೊಬ್ಬರೇ ದುಡಿತಾ ಇದ್ದೀರಾ ಅಷ್ಟೇ ಅಲ್ಲದೆ ಮೈದುನರ ಶಿಕ್ಷಣ ಈ ಮನೆತನ ನಡೆಸುವುದು ತುಂಬಾ ಕಷ್ಟವಾಗ್ತಾ ಇದೆ ಸ್ವಾಮಿ. ಅಷ್ಟೇ ಅಲ್ಲದೆ ಹಿರಿಯರು ಮಾಡಿದ ಆಸ್ತಿ ಇಷ್ಟು ದಿವಸ ನಾವು ಕೂತುಕೊಂಡು ತಿಂದದ್ದಾಯ್ತು. ಮುಂದೆ ನಮ್ಮ ಗತಿ ಏನು ಸ್ವಾಮಿ, ನಮ್ಮ ಗತಿ ಏನ್ರಿ? ಅಂದರೆ ನನ್ನೊಬ್ಬನ ಸಂಬಳದಿಂದ ಈ ಮನೆತನ ನೀನು ಅದನ್ನೆಂಬ ಭಾವನೆ ಏನಿನಗೆ? ರೀ ಹಾಗೇಕೆ ಮಾತನಾಡ್ತಾ ಇದ್ದೀರಾ ಸ್ವಾಮಿ ನೀವು? ಅದು ಹೇಗೆ ಸಾಧ್ಯ ರೀ? ಅಂದರೆ ಪ್ರವೀಣನನ್ನು ಶಿಕ್ಷಣ ಬಿಡಿಸಿ ಬಿಡೋಣ ಸ್ವಾಮಿ ಏನು ಮಾತನಾಡ್ತಾ ಇದ್ದೀರಾ ನೀವು? ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದ ನನ್ನ ಮೈದುನರನ್ನು ಬಿಡಿಸಿ ಕೆಲಸಕ್ಕೆ ಹಚ್ಚಬೇಕು ಅಂತ ಮಾಡಿದ್ರ ಬೇಡ ಸ್ವಾಮಿ, ದಯವಿಟ್ಟು ಬೇಡ. ಅಂದರೆ ನಾನೇನು ಮಾಡಬೇಕು ನೀನೇ ಹೇಳಿ ನೋಡೋಣ. ನಾನು
ನಾನೊಂದು ಮಾತನ್ನು ಹೇಳ್ತೀನಿ, ದಯವಿಟ್ಟು ನಡೆಸಿಕೊಡಿ. ಏನಂತ? ಈ ಪಟ್ಟಣದಲ್ಲಿ ಎಲ್ಲಿಯಾದರೂ ನನಗೂ ಒಂದು ಕೆಲಸವನ್ನು ಹುಡುಕಿಕೊಡಿ, ನಾನು ಕೆಲಸವನ್ನು ಮಾಡುತ್ತೇನೆ. ಅಷ್ಟೇ ಅಲ್ಲದೆ ನೀವು ದುಡಿದಿದ್ದು ಮನೆಗೆ ನಡೆಯುತ್ತದೆ, ನಾನು ದುಡಿದಿದ್ದು ನನ್ನ ಮೈದು ನನ್ನ ಶಿಕ್ಷಣಕ್ಕಾಗುತ್ತದೆ ಸ್ವಾಮಿ, ಶಿಕ್ಷಣಕ್ಕಾಗುತ್ತದೆ. ಶಾಂತ! ಏನು ಮಾತನಾಡುತ್ತಿರುವೆ ನೀನು? ಹೆಂಡತಿಯನ್ನು ದುಡಿಯಲು ಹಚ್ಚುವ ಏಣಿ ಎಂದು ತಿಳಿದಿರುವೆಯಾ? ಗಂಡಸಾಗಿ ಹುಟ್ಟಿದ್ದೇನೆ, ಧೈರ್ಯದಿಂದ ದುಡಿಯುತ್ತೇನೆ. ಇನ್ನೊಮ್ಮೆ ಇಂಥ ಹೊಲಸು ಮಾತನಾಡಿದರೆ ಬಳಸಿಕೊಳ್ಳುವೆ ಜೋಕೆ. ಪ್ರವೀಣ ಬರೋ ಹೊತ್ತಾಯಿತು, ಅಡುಗೆ ಮಾಡು ಹೋಗು. ನನಗೇನಾಗಿದೆ ಬೇರೆ, ನಾನು ಕೆಲಸಕ್ಕೆ ಹೋಗುತ್ತೇನೆ. ಆಯ್ತು ರೀ, ಹಾಗೆ ಆಗಲಿ. ಹಾ ಶಾಂತ, ನಿನ್ನ ಕಂಠದಿಂದ ಹಾಡು ಕೇಳಿ ಬಹಳ ದಿನವಾಯಿತು. ಇನ್ನು ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗಲಿ. ಬನ್ನಿ ಹಾಗೆ. ಪ್ರವೀಣ, ಮತ್ತೆ ಯಾರ ಜೊತೆಗಾರರು ಜಗಳಾಡಿ ಬಂದಿರು? ಕಾಲೇಜಿನಲ್ಲಿ ಸ್ವಲ್ಪ ಕೆಲಸವಿತ್ತು.
ಮೈದುನ ಏನಪ್ಪ ಇದು ಏನಾಗಿದೆ? ನೀವೆಷ್ಟು ಗಾಬರಿ ಆಗಿದ್ದೀರಮ್ಮ. ಕಾಲೇಜಿನಲ್ಲಿಂದು ಶ್ರೀಮಂತರ ಮಗಳು ಒಬ್ಬಳು ಹೊಸದಾಗಿ ತಂದ ಕಾರನ್ನು ನಡೆಸುವ ಉಪ್ಪಿನಲ್ಲಿ ಸ್ವರ್ಣ ಹಾಯಿಸಿಕೊಂಡು ಹೋಗಿದ್ದಾಳೆ. ಏನು ಅವರ ಉಪ್ಪು ಆನಂದ ನಮ್ಮಂತ ಬಡವರ ಮೇಲೆಯೇ ಇದೆ ಏನು? ಇದು ಅವಳ ತಪ್ಪಲ್ಲಣ್ಣ, ಅವಳ ನೀಚ ತಂದೆ ಒಬ್ಬನಿದ್ದಾನೆ. ಬಡವರನ್ನು ಕಂಡರೆ ತಿಪ್ಪಿ ಮೇಲೆ ಬಿದ್ದಿರುವ ಕತ್ತೆಗಳೆಂದು ತಿಳಿದು ಸಿಕ್ಕವರ ಕತ್ತನ್ನೇ ಕತ್ತರಿಸುವ ರಾಕ್ಷಸನಾದ ಮೇಲೆ ಆ ರಾಕ್ಷಸನ ರಕ್ತ ಅವಳಲ್ಲಿ ಹರಿಯದೆ ಇರುತ್ತೇನೆ. ಶ್ರೀಮಂತರಿದ್ದ ಮಾತ್ರಕ್ಕೆ ಕಂಡವರ ಪ್ರಾಣವನ್ನು ಯಾಕೆ ಕೂಡಲೇ ಪೊಲಿಟಿಷನ್ಗೆ ತಿಳಿಸಲಿಲ್ಲ? ತಿಳಿಸಬೇಕೆಂದು ಅವರು ಮನೆಯವರೆಗೂ ಹೋಗಿ ಮನೆ ಬಂದಂತೆ ಮಾತನಾಡಿ ಇದೊಂದು ಸಲ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ. ಹೋಗಲಿ, ಅವಳ ಹೆಸರೇನು? ದಿನಾಲು ಕಾಲೇಜಿನಲ್ಲಿ ಓದುತ್ತಿರುವ ನಮಗೆ ಆ ಹುಡುಗಿ ಹೆಸರು ಗೊತ್ತಾಗದೆ ನನ್ನ ಪ್ರಿಯಾ ಅಂತ. ಅವಳ ಮನೆಯಲ್ಲಿ ಆ ಗಿರೀಶ್ ನಗರದಲ್ಲಿ ಇದೆಯಲ್ಲ ಅಣ್ಣ, ಅದ ಹೊಸ ಮನೆ, ಅವರದೇ ಮನೆ. ಜೈ ದೇವ ಶ್ರೀಮಂತರದ್ದೇನು? ಯಾವ ಶ್ರೀಮಂತನೂ ನನಗೆ ಗೊತ್ತಿಲ್ಲ, ಅವನ ಮಗಳ ಪರಿಚಯ ಒಂದೇ ಗೊತ್ತು. ಆ ಪ್ರವೀಣ ಎಂತ ದೊಡ್ಡ ತಪ್ಪು ಮಾಡಿದೆಯಪ್ಪ. ಯಾಕಣ್ಣ ಈಗೇನಾಯ್ತು ಅಂತದ್ದು? ಅವರೇ ನಮ್ಮ ಶ್ರೀಮಂತರಪ್ಪ. ಮೊದಲೇ ನನ್ನ ಮೇಲೆ ಕಷ್ಟ ಕಾರುತ್ತಿರುವ ಆ ಶ್ರೀಮಂತರು ಇನ್ನೇನು ಮಾಡುವರೋ ಏನೋ. ಎಂತ ನೀಚ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುತ್ತಿರುವೆ. ಬೇಡಣ್ಣ ಬೇಡ, ಹಿಂದೆ ಕೆಲಸವನ್ನು ಬಿಟ್ಟು ಬಿಡು. ಅದು ಹೋಗಲಿ, ಅದು ಹೋಗಲಿ, ನೀನು ನನ್ನ ತಮ್ಮ ಎಂಬುದು ಅವಳಿಗೆ ಗೊತ್ತೇನು? ನೀನು ಅವರಲ್ಲಿಯೇ ಕೆಲಸ ಮಾಡುತ್ತೀಯ ಎಂದು ನನಗೆ ಗೊತ್ತಿಲ್ಲ. ನಾನು ನಿನ್ನ ತಮ್ಮನೆಂಬುದು ಆ ಮಗನಿಗೇನು ಗೊತ್ತು? ಆದತ್ತು ಆಗಿ ಹೋಗಲಿ, ಇನ್ನು ಮುಂದೆ ಅವರಿಗೆ ಗೋಜಿಗೆ ಹೋಗಬೇಡಪ್ಪ. ಅವರು ಹಣ ಬಲದಿಂದ ನಮ್ಮ ವಂಶವನ್ನೇ ಸುಡುವಷ್ಟು ಪಾಪಿಗಳಪ್ಪ. ಅಂದ ಮೇಲೆ ಅವರಲ್ಲಿಯೇ ದುಡಿಯಬೇಕೆಂದು ಏನಾದರೂ ಬರೆದು ಕೊಟ್ಟಿದೆ? ನರಕದಂತಿರುವ ನರನಮನ ಮನೆ ಕೆಲಸ ಬಿಟ್ಟರೆ ನಿನಗೆಲ್ಲೂ ಬೇರೆ ಸಿಗುವುದಿಲ್ಲ. ಅಲ್ಲಿ ಬಿಟ್ಟರಾಯಿತು, ಮತ್ತೆಲ್ಲಾದರೂ ನೋಡಿದರಾಯಿತು. ಇಂಥ ಪಟ್ಟಣದಲ್ಲಿ ಕೆಲಸ ಸಿಗದೆ ಬೀದಿ ಬೀದಿ ಭಿಕ್ಷೆ ಬೇಡುತ್ತಿರುವವರನ್ನು ನೋಡಿಲ್ಲವೇನಪ್ಪ? ಅಂದಾಗ ಇಂಥ ಕೆಲಸ ಬಿಟ್ಟು ನನಗೂ ಭಿಕ್ಷೆ ಬೇಡೆಂದು ಹೇಳುವೆಯ? ಇದು ಕಲಿಕಾಲ, ಶ್ರೀಮಂತರ ಕಾಲ. ಅವರು ಹೊಡೆದರೆ ಹೊಡೆಸಿಕೊಂಡು, ಬರೆದರೆ ಬರೆಸಿಕೊಂಡು, ಮಕ್ಕಳು ಒದಿಸಿಕೊಂಡು ಸಾಡಬೇಕಪ್ಪ. ನೀನು ದುಡುಕಿ ಸ್ವಭಾವದಿಂದ ಶ್ರೀಮಂತರ ಮೇಲಾಗಲಿ ನೌಕರರ ಮೇಲಾಗಲಿ ನೀನು ಕೈ ಎತ್ತಿದ್ದೇ ನಿಜವಾಗಲಿ ಅಂದೇ ನಮ್ಮ ಮೂವರ ಮುದ್ದಿನಂತ ಬಾಳು ಸುಟ್ಟು ಬೂದಿಯಾಗುವುದಪ್ಪ. ಹೌದಪ್ಪ, ನಿಮ್ಮ ಅಣ್ಣನವ್ರು ಹೇಳ್ತಿರೋ ಮಾತು ನಿಜ ಇದೆ. ನಿನಗೋಸ್ಕರ ತುಂಬಾ ನೊಂದುಕೊಂಡಿದ್ದಾರಪ್ಪ, ತುಂಬಾ ನೊಂದುಕೊಂಡಿದ್ದಾರೆ. ನಾವು ಈ ಸಮಾಜದಲ್ಲಿ ಜೀವಿಸಲೇಬೇಕು, ಹೇಗಾದ್ರೂ ಮಾಡಿ ನಾವು ಬದುಕಲೇಬೇಕಪ್ಪ, ಬದುಕಲೇಬೇಕು. ಅದಕ್ಕೋಸ್ಕರ ನಿಮ್ಮ ಅಣ್ಣನವರ ಮಾತನ್ನು ನೀನು ಕೇಳಲೇಬೇಕು ಮೈದುನ, ಕೇಳಲೇಬೇಕು. ಅಷ್ಟೇ ಅಲ್ಲಪ್ಪ, ಈಗ ಒಂದು ದೊಡ್ಡ ನೌಕರಿಯನ್ನು ತೆಗೆದುಕೊಂಡು ಆ ಶ್ರೀಮಂತರಿಗೆ ಬುದ್ಧಿಯನ್ನು ಕಲಿಸಬೇಕು ಮೈದುನ, ಬುದ್ಧಿಯನ್ನು ಕಲಿಸಬೇಕು. ಅತ್ತಿಗೆ ನೀವೆಷ್ಟು ಗಾಬರಿಯಾಗಿದ್ದೀರಮ್ಮ. ಬೇಡ, ನಾನು ನನ್ನ ಶಿಕ್ಷಣಕ್ಕೆ ಕೈ ಮುಗಿದು ಈಗಿಂದೀಗಲೇ ಹೋಗಿ ಕೆಲಸ ಹುಡುಕಿಕೊಂಡು ಬರುತ್ತೇನೆ. ಅಣ್ಣ, ನಮ್ಮೆಲ್ಲರಿಗಾಗಿ ನೀನೊಬ್ಬರೇ ದುಡಿಯುವುದು ಬೇಡ. ನಾನು ಈಗಿಂದೀಗಲೇ ಹೋಗಿ ಕೆಲಸ ಹುಡುಕಿಕೊಂಡು ಬರುತ್ತೇನೆ. ಎಂತ ಹುಂಚರಪ್ಪ ನೀನು! ಈ ನಿನ್ನ ಅಣ್ಣ ಇನ್ನು 10 ಸಂಸಾರ ಸಾಗಿಸುವಷ್ಟು ಗಟ್ಟಿ ಇರುವಾಗ ನೀನು ದುಡಿಯಬೇಕೆ? ಬೇಡಪ್ಪ ಬೇಡ. ನೀನು ಹೀಗೆ ನೊಂದುಕೊಂಡು ನಿನ್ನ ಶಿಕ್ಷಣಕ್ಕೆ ತೊಂದರೆ ಮಾಡಿಕೊಳ್ಳಬೇಡ. ನನ್ನ ತಮ್ಮನೆಂದರು ನೀನೇ, ಮಗನೆಂದರು ನೀನೇ, ನನ್ನ ಸರ್ವಸ್ವವೇ ನೀನಿರುವಾಗ ನೀನು ಕಣ್ಣೀರು ಹಾಕಿದರೆ ನನ್ನ ಪ್ರಾಣವೇ ಉಳಿಯುವುದಿಲ್ಲವಪ್ಪ. ಊಟ ಮಾಡು ಹೋಗು. ಅವರ ಕೈಗೆ ಏನಾದರೂ ಹಚ್ಚಿ ಅರಿವೆ ಕಟ್ಟು. ಆಯ್ತು ರೀ, ಹಾಗೆ ಆಗಲಿ. ಮೈದುನ ನಡೆಯಪ್ಪ,
ನಿನ್ನ ಕೈಗೆ ಮಲ ಮತ್ತು ಬ್ಯಾಂಡೇಜ್ ಮಾಡ್ತಾನೆ ನಡಿ ಒಳಗೆ. ಆಯ್ತು, ನಾ ಇನ್ನೊಮ್ಮೆ ಈ ತರ ಮಾಡೋದಿಲ್ಲ. ಇದಕ್ಕಾಗಿ ಒಂದು ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಪ್ಪಿದ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಪ್ಪಿದ ಊಟವೇ ಆಸೆಗೊಂದು ತುತ್ತು